ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಸ್ಪೆಷಲ್ ಏನಂದರೆ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬನ ಹೇಗೆಲ್ಲ ಆಚರಿಸ್ತೀವಿ ಅಪ್ಪ ಅಂತ ವಿಡಿಯೋ ಮಾಡಿದ್ದೀನಿ. ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬನ ಹೇಗೆಲ್ಲ ಆಚರಿಸಿದ್ವಿ ಅಂತ ನಿಮಗೆ ಗೊತ್ತಿರುತ್ತೆ. ಅಂದರೆ ತೋಟಕ್ಕೆ ಹೋಗಿ ಬಾಳೆ ಎಲೆನೆಲ್ಲ ಹರ್ಕೊಂಬಂದು ಹಿಂದೆ ಬ್ಯಾಕ್ಗ್ರೌಂಡ್ ಎಲ್ಲ ಸೆಟ್ ಮಾಡಿ ಅಷ್ಟು ಕಷ್ಟಪಟ್ಟಿದ್ವಿ. ಈ ಸಲ ಏನಿಲ್ಲ, ರೆಡಿಮೇಡ್ ಬ್ಯಾಕ್ಗ್ರೌಂಡ್ ತೊಗೊಂಬಂದ್ಬಿಟ್ಟಿವಿ. ನಾನು ನೆಕ್ಸ್ಟ್ ಇಯರು ಚೈತ್ರ ಒಬ್ಬಳೇ ಪೂಜೆ ಚೈತ್ರ ಮತ್ತು ನಮ್ಮ ಅತ್ತೆ ಪೂಜೆ ಮಾಡಿದರು. ನನಗೆ ಡೆಲಿವರಿ ಆಗಿತ್ತು, ಸಿಹಿ 3 months ಇದ್ಲು, ನಾನು ಅಲ್ಲಿದ್ದೆ. ಸೊ ಅವರೇ ಪೂಜೆ ಮಾಡಿದರು. ಬ್ಯಾಕ್ ಟು ಬೇಸಿಕ್ ಅನ್ನೋ ಥರ ಮತ್ತೆ ನಾನು ಈ ವರ್ಷ ಪೂಜೆ ಮಾಡ್ತಾಯಿದ್ದೀನಿ. ಚೈತ್ರ ಒಂದು ಮಿಸ್ಸಿಂಗ್, ಏನಕ್ಕಂದರೆ ಅವಳು ಬ್ಯಾಂಗ್ಳೂರಲ್ಲಿದ್ದಾಳೆ, ನಿಮಗೆ ಗೊತ್ತಿರುತ್ತೆ ಅದು. ಬ್ಯಾಕ್ ಟು ಬೇಸಿಕ್ ಅನ್ನೋ ಥರ ಮತ್ತೆ ನಾನು ಈ ವರ್ಷ ಪೂಜೆ ಮಾಡ್ತಾಯಿದ್ದೀನಿ. ಚೈತ್ರ ಒಬ್ಬಳು ಮಿಸ್ಸಿಂಗ್, ಏನಕ್ಕಂದರೆ ಅವಳು ಬ್ಯಾಂಗ್ಳೂರಲ್ಲಿದ್ದಾಳೆ ವರ್ಕ್ ಮಾಡೋದಕ್ಕೆ. ಮತ್ತು ಇವೆಲ್ಲ ನೋಡೋದಕ್ಕಂತೂ ಭಾರಿ ಸಿಂಪಲ್ ಕಾಣಿಸುತ್ತೆ, ಬಟ್ ಇವೆಲ್ಲ ಡೆಕೋರೇಟ್ ಮಾಡಿ ಸೆಟ್ ಮಾಡೋ ಅಷ್ಟಿಗೆಲ್ಲ ಸಾಕಾಯಿತು. ನೈಟು 1 o'clock ಆಗಿತ್ತು ನಾವು ಮಲಗೋಷ್ಟಿಗೆಲ್ಲ. ಮತ್ತು ಬೆಳಿಗ್ಗೆ 4:30ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬ್ಯೂಟಿಫುಲ್ಲಾಗಿ ರಂಗೋಲಿ ಹಾಕಿ, ಮತ್ತು ಪಾರಿಜಾತ ಹೂವು ನಮ್ಮ ಮನೆ ಮುಂದೆನೇ ಬಿಡ್ತವೆ, ಎಷ್ಟೊಂದು ಬಿದ್ದಿರ್ತಾವೆ ಬೆಳಿಗ್ಗೆ ಅಷ್ಟಿಗೆಲ್ಲ. ಹೂವು ನಾರಾಯಣಗೆ ಫೇವ್ರೇಟ್ ಹೂವು ಅಂತೆ. ಸೊ ರಂಗೋಲಿ ಈ ಥರ ಇದೆ. ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ಎಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟಿಗೆಲ್ಲ ಬೆಳಿಗ್ಗೆ 5:40 ಅಂದರೆ 6 o'clock ಆಗಿತ್ತು. ಇದೆಲ್ಲ ಆದಮೇಲೆ ಸ್ನಾನ ಮಾಡಿಕೊಂಡು ಪ್ರಸಾದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಪ್ರಸಾದಕ್ಕೆ ಕೇಸರಿ ಬಾತು, ಚಿತ್ರಾನ್ನ, ಪುಳಿಯೋಗರೆ, ಅನ್ನ, ಮೊಸರು, ಬೆಲ್ಲ ಅನ್ನ, ಹಾಲು ಅನ್ನ ಇವೆಲ್ಲ ಮಾಡಿದ್ವಿ. ಮತ್ತು ಲಡ್ಡು ನಾವು ಹೊರಗಡೆಯಿಂದನೇ ತರಿಸಿದ್ವಿ ಸ್ವೀಟು. ನೆಕ್ಸ್ಟ್ ನಾನು ರೆಡಿ ಆಗೋದಕ್ಕೂ ಟೈಮ್ ಇರಲಿಲ್ಲ, ಟೈಮ್ ಆಗಿಬಿಟ್ಟಿತ್ತು. 8:30ಗೆಲ್ಲ ಪೂಜೆ ಮುಗಿಸ್ಬೇಕು ಅಂತಿತ್ತು. 8:30 ಆಗಿಬಿಟ್ಟಿತ್ತು, ಇನ್ನೂ ರೆಡಿ ಮಾಡೋದಿತ್ತು ಸ್ವಲ್ಪ. ಅದಕ್ಕೆ ಹಂಗೆ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ಪೂಜೆ ಎಲ್ಲ ಮುಗಿಯೋಷ್ಟಿಗೆಲ್ಲ 9:30, 10 ಆಗಿತ್ತು. ಆದಮೇಲೆ ಎಲ್ಲರೂ ಊಟ ಮಾಡಿಕೊಂಡು ಮೇಘೋರ್ ಮನೆಯಲ್ಲಿ ಕೂಡ್ಸಿದ್ದಾರೆ ಅಂತ ನೋಡಕ್ಕೆ ಹೋಗಿದ್ವಿ. ಅವರೆಲ್ಲ ಪೂಜೆ ಮಾಡಿ ಆರಾಮಾಗಿ ಕೂತಿದ್ರು. ಅವ್ರದ್ದು ಆದಮೇಲೆ ಎಲ್ಲರ ಮನೆ ಒಂದು ರೌಂಡ್ ಪೂಜೆ ಎಲ್ಲ ಹೆಂಗೆ ಮಾಡಿದ್ದಾರೆ ಅಂತ ನೋಡ್ಕೊಂಬಂದ್ವಿ. ಬೆಳಿಗ್ಗೆ ಬೇಗನೆ ಎದ್ದಿರೋದ್ರಿಂದ ನಾನಂತೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಸಂಜೆ ಮುತ್ತೈದೆಯವ್ರನ್ನ ಕರಿಬೇಕಿತ್ತು ಅರ್ಶಿನ ಕುಂಕುಮಕ್ಕೆ. ಅದಕ್ಕೆ ಸ್ಯಾರಿ ಉಟ್ಕೊಂಡು ಎಲ್ಲ ರೆಡಿಯಾಗಿ, ಈ ಹಬ್ಬದ ವಿಶೇಷನೇ ಅದೇ ಅಲ್ಲ, ಅರ್ಶಿನ ಕುಂಕುಮ ಕೊಡೋದು ಮತ್ತು ಬೇರೆಯವ್ರ ಮನೆಗೆ ಹೋಗಿ ಅರ್ಶಿನ ಕುಂಕುಮ ತೊಗೊಂಡು ಬರೋದು. ನಮ್ಮ ಸಿಹಿ ಅಂತೂ ನಾನು ಅರ್ಶಿನ ಕುಂಕುಮ ಹಚ್ತಿದ್ದೀನಿ ಅಲ್ಲಿ, ಅವ್ರು ನನಗೇನೋ ಮಾಡ್ತಿದ್ದಾರಂತ ಅವಳು ಜೋರಾಗಿ ಅಳ್ತಾನೆ ಇದ್ಲು. ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.